ಜೀವನ ಅಂದ್ರೆ ಕಷ್ಟ ಸುಖ ಅಂತ ಎಲ್ಲ ಇರುತ್ತೆ. ಕಷ್ಟ ಬಂದಾಗ ಕಷ್ಟನೂ ಅನುಭವಿಸ್ಬೇಕು, ಸುಖ ಬಂದಾಗ ಸುಖನೂ ಅನುಭವಿಸ್ಬೇಕು. UB ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದೆ, ಅಲ್ಲೊಂದು ವರ್ಷ ಮಾಡಿದೆ. ಅದೆಲ್ಲ ಆದ್ಮೇಲೆ ಟೊಯೋಟಾ ಕಂಪ್ನಿಲಿ ಒಂದು ವರ್ಷ ಮಾಡಿದೆ. ಆಮೇಲೆ ನಮ್ ತಂದೆ ಹೆಸರು ಕ್ಯಾನ್ಸರ್. ಈಗ ಕೆಲವು ಹುಡುಗರು ಒಂದ್ ಸ್ವಲ್ಪ ಏನೋ ಒಂದ್ ಕಷ್ಟ ಬತ್ತು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾರಣ. ಇಷ್ಟ ವರ್ಷ ಅನುಭವದಲ್ಲಿ ನಿಮ್ಗೆ ಹೆಂಗಣ? ಕಷ್ಟ ಬಂದಾಗ ಕಷ್ಟ ಅನುಭವಿಸೇಬೇಕು. ಇವಾಗ ಕಷ್ಟ ಬಂತು ಅಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಸುಖ ಬಂದಾಗ ಯಾರು ಕೊಡ್ತಾರೆ? ಹೌದಾ ಅಲ್ವಾ? ಅಂದ್ರೆ ಬೆಂಗಳೂರು ಲೈಫ್ ಹೆಂಗಣ ನಿಮ್ಗೆ? ಬೆಂಗಳೂರಲ್ಲಿ ಏನಪ್ಪಾ, ಏನ್ ಕಂಪ್ನಿ ಇರ್ತದೆ, ಅಂಗಡಿ ಮುಂಗಟ್ಟು ಜಾಸ್ತಿ, ಏನು ಒಬ್ಬ ಮನುಷ್ಯ ಬದುಕಕ್ಕಾಗಲ್ಲ. ನಾನು 1,500 ಸಂಬಳಕ್ಕೆ ಹೋಗಿದ್ದೆ, 1,000 ಸಂಬಳಕ್ಕೆ ಹೋಗಿದ್ದೆ. ಆಮೇಲೆ 3,000 ರೈಲ್ವೆ ಕೆಲಸ ಸಿಗ್ಬೇಕಾದ್ರೆ 3,000 ಸಂಬಳ ಕೊಟ್ಟು ₹100 ಜಾಸ್ತಿ ಮಾಡೋ ವರ್ಷಕ್ಕೆ ಒಂದ್ಸಾರಿ ಅಂತ ಕಷ್ಟ ಬಿದ್ದು ಇದ್ ಮಾಡಿದ್ವಿ. ಇವತ್ತು ಇದ್ರೊಳಗೆ ಒಳ್ಳೆ ಸಂಬಳ. ಹುಡುಗರು ಕೆಲವರು ತಂದೆ ತಾಯಿನ ದ್ವೇಷ ಮಾಡ್ತಾರಣ, ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಣ? ಆತರ ದ್ವೇಷ ಮಾಡಬಾರ್ದು, ಅವ್ರು ನಮ್ ಕಷ್ಟ ಸಾಕ್ಲಿಲ್ವಾ? ಹೌದು. ಹುಡುಗ ನಮಸ್ಕಾರ, ನಾನೇ ರಾಜೇಶ್ ಚಾಂಪ್ಸ್ ಮಾತಾಡ್ತಾ ಇದ್ದೀನಿ. ನೋಡಿ, ಇವತ್ತಿನ ಡೈಲಿ ಬ್ಲಾಗ್ ಅಲ್ಲಿ ಎಲ್ರು ಕಷ್ಟನು ಕೇಳ್ತೀನಿ ಅಂತ ಹೇಳಿದೆ. ಇವತ್ತು ಒಬ್ರ ವ್ಯಕ್ತಿನ ಮೀಟ್ ಮಾಡ್ತಿದ್ದೀನಿ. ಅವ್ರ ಕಷ್ಟ ಸುಖ ಏನೈತೆ ಎಲ್ಲಾನು ಕೇಳ್ತೀನಿ. ಅವ್ರ ಲೈಫ್ ಅಲ್ಲಿ ಏನ್ ಘಟನೆ ನಡೆದೈತೆ ಎಲ್ಲಾನು ಕೇಳೋಣ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದ್ರೆ ನಮ್ ಫೇಸ್ ನ ಫಾಲೋ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ರೈಲ್ವೆ ಗೇಟ್ ಹತ್ರ ಒಬ್ರು ಕೆಲಸ ಮಾಡ್ತಾ ಇದಾರೆ, ಇವ್ರ ಹತ್ರ ಬಂದಿದ್ದೀನಿ. ಇವ್ರ ಕಷ್ಟ ಏನು ಅಂತ ಕೇಳೋಣ, ಬನ್ನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ನಾನೇ ರಾಜೇಶ್ ಚಾಂಪ್ಸ್ ಮಾತಾಡ್ತಾ ಇದೀನಿ. ಇವತ್ತೇನಪ್ಪ ವಿಷಯ ಅಂದ್ರೆ, ನಾನು ಬರ್ಬೇಕಾದ್ರೆ ಅಣ್ಣವ್ರನ್ನೊಬ್ರು ನೋಡ್ದೆ. ಅವ್ರ ಕಷ್ಟ ಸುಖ ಏನು ಅಂತ ಕೇಳೋಣ. ಅಣ್ಣವ್ರ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಊರ ಹೆಸರು ನಂಗೆ ಗೊತ್ತಿಲ್ಲ. ಎಲ್ಲ ಅವ್ರನ್ನೇ ಕೇಳೋದ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ ಹೆಸರು ಅಣ್ಣ? ಶಿವಕುಮಾರ್. ಶಿವಕುಮಾರ್. ನಿಮ್ಮ ಊರ ಹೆಸರು ಅಣ್ಣ? ಬಿಡದಿ. ಅಣ್ಣ ನೀವು ಏನ್ ಕೆಲಸ ಮಾಡೋದಣ್ಣ? ನಾನು ರೈಲ್ವೆ ಡಿಪಾರ್ಟ್ಮೆಂಟ್. ನಾನು ಫಸ್ಟ್ ಇದು ಅಂಗಡಿಗಳಿಗೆ ಕೆಲಸ ಮಾಡ್ತಾ ಇದ್ದೆ, ಎಲೆಕ್ಟ್ರಿಕ್ ಅಂಗಡಿ ಮಾಡಿದೆ, ಮತ್ತೆ ಫ್ಯಾಕ್ಟ್ರಿ ಮಾಡಿದೆ, UB ಫ್ಯಾಕ್ಟ್ರಿ ಮಾಡಿದೆ. ಆಮೇಲೆ ಟೊಯೋಟಾ ಕಂಪ್ನಿ ಒಂದ್ ಸ್ವಲ್ಪ ದಿವಸ ಮಾಡಿದೆ. ಅದೆಲ್ಲ ಕಷ್ಟ ಬಿದ್ದು ಅಷ್ಟ್ರಲ್ಲಿ ನಮ್ ತಂದೆ ತೀರ್ಕೊಬೇಕು ಅನ್ಸುತ್ತೆ ಎಲ್ಲ ಆಗಿ. ಹಂಗಾಗಿ ಆಮೇಲೆ ನನಗೆ ರೈಲ್ವೆ ಜಾಬ್ ಕೊಟ್ಟು, ಅದರಿಂದ ಈಗ ನಾನು ಅದ್ರೊಳಗೂ ಒಂದ್ಸ ಕಷ್ಟ ಅದೊಂದೇ ಮಾಡೋದಾಗಲ್ಲ ಅಂತ ಏನು ಜೀವನ ಮಾಡ್ತಾ ಇದೀವಿ. ಈಗ ಪರವಾಗಿಲ್ಲ, ಆ ಕಷ್ಟ ಈಗಿಲ್ಲ. ಮುಂಚೆ ಫಸ್ಟ್ ಕಷ್ಟ, ಇವಾಗಿಲ್ಲ. ಇವಾಗ ಪರವಾಗಿಲ್ಲ, ಸುಖವಾಗಿದ್ದೀನಿ. ಮುಂದೆ ಏನಾಗುತ್ತೋ ಅಂತ. ಅದೇ ಅಣ್ಣ. ಅಂದ್ರೆ ಅಣ್ಣ ಇವಾಗ ನಿಮ್ಗೆ ಎಷ್ಟು ವರ್ಷ ಅಣ್ಣ? ಈಗ ನಮ್ಗೆ ಈಗ 59. ಅಣ್ಣ, ಈಗ ನಿಮ್ಮ ಈ ಅನುಭವದಲ್ಲಿ ಈಗ ಕೆಲವು ಹುಡುಗರು ಒಂದ್ ಸ್ವಲ್ಪ ಏನೋ ಒಂದ್ ಕಷ್ಟ ಬತ್ತು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾರಣ. ಇಷ್ಟ ವರ್ಷ ಅನುಭವದಲ್ಲಿ ನಿಮ್ಗೆ ಹೆಂಗಣ? ಜೀವನ ಅಂದ್ರೆ ಹೆಂಗಣ ನಿಮ್ಗೆ? ನಿಮ್ ಪ್ರಕಾರ ಜೀವನ ಅಂದ್ರೆ ಕಷ್ಟ ಸುಖ ಅಂತ ಎಲ್ಲ ಇರುತ್ತೆ. ಕಷ್ಟ ಬಂದಾಗ ಕಷ್ಟನೂ ಅನುಭವಿಸ್ಬೇಕು, ಸುಖ ಬಂದಾಗ ಸುಖನೂ ಅನುಭವಿಸ್ಬೇಕು. ಬರೀ ಸುಖನೇ ಅನುಭವಿಸ್ಬೇಕು ಅನ್ನೋದು ಸಾಧ್ಯ ಇಲ್ಲ. ಹೌದಣ್ಣ. ಕಷ್ಟನೂ ಇರ್ತದೆ, ಸುಖನೂ ಇರ್ತದೆ. ಕಷ್ಟದಿಂದ ಸುಖನೂ ಇರುತ್ತೆ. ಕಷ್ಟ ಬಂದಾಗ ಕಷ್ಟ ಅನುಭವಿಸೇಬೇಕು. ಇವಾಗ ಕಷ್ಟ ಬಂತು ಅಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಸುಖ ಬಂದಾಗ ಯಾರು ಕೊಡ್ತಾರೆ? ಹೌದಣ್ಣ. ಅಲ್ವಾ? ಹೌದು. ಎರಡೂ ಅನುಭವಿಸ್ಬೇಕು. ಅಣ್ಣ ನೀವು ಅಣ್ಣ ಎಷ್ಟು ಓದಿದ್ದು ಅಣ್ಣ? ನಾನು 9th ಓದಿದ್ದು. 9th ಓದ್ದೆ. ಅಷ್ಟರಲ್ಲಿ ನನಗೆ ಅಷ್ಟು ಓದಕ್ ಇಂಟ್ರೆಸ್ಟ್ ಬರ್ಲಿಲ್ಲ. ಹಂಗಾಗಿ ಅಷ್ಟರಲ್ಲಿ ನಮ್ಮನೇಲಿ ಓದ್ಸಕ್ ಇಷ್ಟಪಟ್ರು, ನಾನೇ ಓದಕ್ ಇಷ್ಟಪಟ್ಟಿಲ್ಲ. ಹಂಗಾಗಿ ಆಮೇಲೆ ಅವರು ಪಾಪ ಏನೇನೋ ಮಾಡಿದ್ರು ಓದಿಸೋಣ ಅಂತ. ಅವನು ಇಂಟ್ರೆಸ್ಟ್ ತಗೊಳಿಲ್ವಲ್ಲ. ಆಮೇಲೆ ಬಿಟ್ಬಿಟ್ಟು ಹಿಂಗೆ ಅಂಗಡಿಗೆ ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ಮತ್ತೆ ಸ್ಟೀಲ್ ಫ್ಯಾಕ್ಟ್ರಿ ಸೇರಿ ಕೆಲಸ ಮಾಡಿದೆ. ಮತ್ತೆ UB ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದೆ, ಅಲ್ಲೊಂದು ವರ್ಷ ಮಾಡಿದೆ. ಅದೆಲ್ಲ ಆದ್ಮೇಲೆ ಟೊಯೋಟಾ ಕಂಪ್ನಿಲಿ ಒಂದು ವರ್ಷ ಮಾಡಿದೆ. ಆಮೇಲೆ ನಮ್ ತಂದೆ ಹೆಸರು ಕ್ಯಾನ್ಸರ್. ಆ ಕೆಲಸ ಅಂದ್ರೆ ಅಣ್ಣ ನೀವು ಸ್ಟಾರ್ಟಿಂಗ್ ಹಳ್ಳಿಯಿಂದಾನೇ ಬಂದಿದ್ದು ಅಣ್ಣ. ನಿಮ್ಗೆ ಈಗ ನೀವು ಸಿಟಿಲಿ, ಈಗ ಬಿಡದಿ ಸಿಟಿ ಅಲ್ವಾ, ನಿಮ್ಗೆ ಅಣ್ಣ ಹಳ್ಳಿ ಇಷ್ಟನೋ ಇಲ್ಲ ಸಿಟಿ ಇಷ್ಟ ಆಗಿತ್ತು ಅಣ್ಣ? ಹಳ್ಳಿನೇ ಇಷ್ಟ. ನಿಮ್ಗೆ ಹಳ್ಳಿನೇ ಇಷ್ಟ? ಪ್ರತಿ ಅಂದ್ರೆ ನಮ್ಮೂರೇ ನಮಗ್ ಮೇಲು ಅಂತ ಅಣ್ಣವ್ರು ಹೇಳ್ದಂಗೆ, ನಮ್ಮೂರೇ ನಮಗ್ ಮೇಲು. ಹೌದು. ಅಂದ್ರೆ ನಿಮ್ ಪ್ರಕಾರ ಬೆಂಗಳೂರು ಲೈಫ್ ಹೆಂಗಣ್ಣ ನಿಮ್ಗೆ? ಬೆಂಗಳೂರಲ್ಲಿ ಏನಪ್ಪಾ, ಏನ್ ಕಂಪ್ನಿ ಇರ್ತದೆ, ಅಂಗಡಿ ಮುಂಗಟ್ಟು ಜಾಸ್ತಿ, ಏನು ಒಬ್ಬ ಮನುಷ್ಯ ಬದುಕಕ್ಕಾಗಲ್ಲ. ಏನ್ ಕಮ್ಮಿ ಸಂಬಳಕ್ಕೆ ಹೋಗ್ಬೇಕು. ಇದ್ರೊಳಗಾದ್ರೆ ನಾವ್ ಸ್ವಂತ ಉದ್ಯೋಗ ಮಾಡ್ಬೋದು. ನಾವೊಂದು ಬಿಸ್ನೆಸ್ ಮಾಡ್ಬೋದು. ಒಂದು ಹಸು ಕಟ್ಕೊಂಡು ಜೀವನ ಮಾಡೋ ಇದಿರ್ತದೆ. ಒಂದ್ ತರಕಾರಿ ಬೆಳೆಯುವಂತ ಇದಿರ್ತದೆ. ಈಗ ಸಿಟಿ ಒಳಗೆ ಏನ್ ಮಾಡ್ಬೋದು? ಅವನೇ ಒಂದ್ 8,000 10,000 ಸಂಬಳ ಕೊಡ್ತಾನೆ. ನಾನು 1,500 ಸಂಬಳಕ್ಕೆ ಹೋಗಿದ್ದೆ, 1,000 ಸಂಬಳಕ್ಕೆ ಹೋಗಿದ್ದೆ. ಆಮೇಲೆ 3,000 ರೈಲ್ವೆ ಕೆಲಸ ಸಿಗ್ಬೇಕಾದ್ರೆ 3,000 ಸಂಬಳ ಕೊಟ್ಟು ₹100 ಜಾಸ್ತಿ ಮಾಡೋ ವರ್ಷಕ್ಕೆ ಒಂದ್ಸಾರಿ
ಅಂತ ಕಷ್ಟ ಬಿದ್ದು ಇದ್ ಮಾಡಿದ್ ಇವತ್ತು ಇದ್ರೊಳಗೆ ಒಳ್ಳೆ ಸಂಬಳ ಜೀವನ ಹಂಗಣ ಇವಾಗ ಚೆನ್ನಾಗಿದೆ ಚೆನ್ನಾಗೈತಾ? ಚೆನ್ನಾಗೈತೆ ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಚೆನ್ನಾಗಿತ್ತ ಅಂದ್ರೆ ಅಣ್ಣ ಈಗ ಈಗಿನ ಹುಡುಗರುಗಳಣ್ಣ ಈಗ ತಂದೆ ತಾಯಿನ ಒಂಥರ ದ್ವೇಷ ಮಾಡ್ತಾರೆ. ಅಂದ್ರೆ ನಿಮ್ಮ ಕಾಲದಲ್ಲಿ ಅಣ್ಣ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇವಾಗಿನ ಹುಡುಗರು ಕೆಲವರು ತಂದೆ ತಾಯಿನ ದ್ವೇಷ ಮಾಡ್ತಾರಣ್ಣ. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಆತರ ದ್ವೇಷ ಮಾಡಬಾರ್ದು. ಅವ್ರು ನಮ್ ಕಷ್ಟ ಸಾಕ್ಲಿಲ್ವಾ? ಹೌದು. ನಾವು ಅವ್ರ ನೋಡಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಅಣ್ಣ. ನಮ್ಮ ಸಬ್ಸ್ಕ್ರೈಬರ್ಗೆ ಏನಾರು ಹೇಳ್ತೀರಾ ಮಾಡ್ತಾ ಇದ್ರೆ ವಿಡಿಯೋಗಳನ್ನ? ಹಿಂಗೆ ಮುಂದೆ ಅವರು ಮುಂದುವರ್ಸಲಿ ಅಂತ ನಾನು ಕೇಳ್ಕೊಳ್ಳೋದು. ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಅವ್ರದ್ದು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ.